ವಿಡಿಯೋ ನಮಸ್ಕಾರ. ಏನು ನಿನ್ನೆ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇತ್ತು. ಏನಂದ್ರೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಹೋಗಿ ನಾವು ಕಮಿಷನರ್ ಹತ್ರ ಮಾತಾಡ್ಬಿಟ್ಟಿದ್ದೀವಿ, ನಾವು ಇವ್ರ ಹತ್ರ ಮಾತಾಡ್ಬಿಟ್ಟಿದ್ದೀವಿ, ಕೋರಮಂಗಲ RTOಲಿ ಗಾಡಿ ಬಿಡ್ಲಿಕ್ಕೆ ಹೇಳಿದ್ದಾರೆ ಅಂತ. ಹೌದು, ಬಿಡ್ಲಿಕ್ಕೆ ಹೇಳಿರೋದು ನಿಜ. ಏನಕ್ಕೆ ಬಿಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಅವರು 3 ತಿಂಗಳು ಯಾರ್ಯಾರ ಗಾಡಿನ ಫೈನ್ ಕಟ್ಟಿಸ್ಕೊಂಡು 3 ತಿಂಗಳು RCನ ಸಸ್ಪೆನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ 3 ತಿಂಗಳಾದ್ಮೇಲೆ ಅವ್ರೇನಾದ್ರು ಮತ್ತೆ ಗಾಡಿನ ನಾಳೆಯಿಂದ ಓಡಿಸಿದ್ರೆ ಮತ್ತೆ ಅವ್ರಿಗೆ ಪರ್ಮನೆಂಟ್ ಸ್ಕ್ರಾಪ್ ಲೆಕ್ಕಕ್ಕೆ ಬೈಕ್ ಹೋಗುತ್ತೆ. ಅದಾದ್ಮೇಲೆ ಇನ್ನೊಂದು ಮಾಹಿತಿನೂ ಸಹ ಕೋರಮಂಗಲ ಇನ್ಸ್ಪೆಕ್ಟರ್ ಕೊಟ್ಟರು. ಏನಂತ ಅಂದ್ರೆ ಇವ್ರು ಏನಾದರೂ ಯಾರ್ಯಾರ ಗಾಡಿ ಇವತ್ತು ರಿಲೀಸ್ ಆಗ್ತಾ ಇದೆ ಅಷ್ಟು ಗಾಡಿನ ನೋಟ್ ಮಾಡ್ಕೋತಾ ಇದ್ದಾರೆ. ಇವ್ರೇನಾದ್ರೂ ಮುಂದಕ್ಕೆ ಇನ್ನೊಂದ್ಸರಿ ಏನಾದರೂ ಮಾಡಿದ್ದೇ ಆಯಿತು ಅಂದರೆ ಇವ್ರು ಯಾವ ರೀತಿ ನಾವು ಶಿಕ್ಷೆ ಕೊಡಬೇಕು ಅದನ್ನ ಕೊಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ, ಅವನು ಹೇಳ್ತಾ ಇದ್ದ ಎಲ್ಲರಿಗೂ 5 ರಿಂದ 15 ಸಾವಿರ ರೂಪಾಯಿವರೆಗೂ ದಂಡನೂ ಹಾಕ್ತಾ ಇದ್ದಾರೆ. ಆಯಾಯ ಏನೇನು ರೂಲ್ಸ್ ಬ್ರೇಕ್ ಆಗಿದೆ, ವೈಟ್ ಬೋರ್ಡ್ನಲ್ಲಿ ಹೊಡೆದಿದ್ದಕ್ಕೆ 5,000, ಆಮೇಲೆ ಗಾಡಿ ಡಾಕ್ಯುಮೆಂಟ್ಸು ಮತ್ತೆ ಬೇರೆ ರಾಜ್ಯದ ಗಾಡಿಗಳು ಬಂದಿರೋದ್ರಿಂದ ಇವೆಲ್ಲ ನೋಡಿ ದಂಡಗಳನ್ನ 5 ರಿಂದ 15 ಸಾವಿರ ರೂಪಾಯಿ ದಂಡ ಆಗ್ತಾ ಇದೆ. ಅವ್ನು ಹೇಳ್ತಾ ಇದ್ನಲ್ಲ, ಈ ನಾಳೆ ಬಂದು 10 ಗಂಟೆಗೆ ಬಿಡಿಸ್ಕೊಂಡು ಹೋಗ್ಬಿಡಿ, ದಂಡ ಇಲ್ದಲೆ ಒಂದು ಗಾಡಿನೂ ಬಿಡಲ್ಲ. ಬಿಟ್ಟಿದ್ದೇನಾದ್ರೂ ಒಂದು ಮಾಹಿತಿ ನೀನು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗೆ ನಾವು ಚಾಲೆಂಜ್ ಮಾಡ್ತೀವಿ, ಒಂದು ಗಾಡಿ ಏನಾದರೂ ದಂಡ ಇಲ್ದಲೆ ಬಿಟ್ಟಿದ್ದೇ ಆಯ್ತು ಅಂದ್ರೆ ನಾವು RTO ಇಲಾಖೆಗೆ ಯಾವ ರೀತಿ ಮುತ್ತಿಗೆ ಹಾಕಬೇಕು ಅನ್ನೋದು ಇನ್ನ ಹೇಳಿಲ್ಲ, ಮಾಡಿ ತೋರಿಸ್ತೀವಿ ನಾವು ಯಾವ ರೀತಿ ಮಾಡ್ತೀವಿ ಅಂತ. RTO ಇಲಾಖೆ ಏನಕ್ಕೆ ಗಾಡಿ ಬಿಡ್ತಾ ಇದಾರೆ ಅಂದ್ರೆ ಇವತ್ತು ಸಾಯಂಕಾಲ ಮತ್ತು ಕಂಟಿನ್ಯೂ ಆಗಿ ಏನು ಇವತ್ತು 10 ಗಾಡಿ ರಿಲೀಸ್ ಆಯ್ತಾ, 10 ಗಾಡಿ ತಗೊಬಂದು ಹಿಡಿದು ಮತ್ತೆ ಇಲ್ಲಿ ಹಾಕ್ತಾರೆ. ಎಲ್ಲಾಗ್ತಾರೆ RTOಗೆ. ನೀವು ಯಾರ್ಯಾರು ಗಾಡಿ ಓಡಿಸ್ತಾ ಇದ್ರಲ್ಲ ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರ ತಪ್ಪು ಮಾಹಿತಿ ಕೇಳ್ಕೊಂಡು ಇವತ್ತು 10 ಗಾಡಿ ಬಿಡ್ತಾರೆ ಅನ್ಕೊಳ್ಳಿ, 10 ಗಾಡಿ ಜಾಗ ಆಯ್ತು, ಮತ್ತೆ 10 ಗಾಡಿ ತಗೊಬಂದು ಹಾಕ್ತಾರೆ. ರಾಜಾಜಿನಗರದಲ್ಲಿ ಬೆಳಗ್ಗೆ ಹೇಳ್ತಾ ಇದ್ರು ಎಲ್ಲ ಗಾಡಿ ಒಂದು 7-8 ಗಾಡಿ ಬಿಟ್ಟಿದ್ದಾರೆ. ಏನ್ ಮಾಡಿದ್ದಾನೆ ರಾಜಾಜಿನಗರದಲ್ಲಿ ಒಬ್ಬ ಬೈಕ್ ಟ್ಯಾಕ್ಸಿ ಅವನು ಇನ್ನೊಂದು ಕೀ ತಗೊಬಂದು ಗಾಡಿನ ತಗೊಂಡೋಗಿ ಟ್ರೈ ಮಾಡೋನೆ, ಕಳ್ತನ ಮಾಡಿ. ಅವಾಗ ಕಳ್ತನ ಆದಾಗ ಏನಾಗುತ್ತೆ, RTO ಅಧಿಕಾರಿಗಳಿಗೆ ಸಮಸ್ಯೆ ಆಗುತ್ತೆ, ಗಾಡಿ ಇದ್ದಿದ್ದು ಎಲ್ಲೋಯ್ತು ಅಂತ. ಈ ಬೈಕ್ ಟ್ಯಾಕ್ಸಿ ಅವರು ಇಂಥ ಕಳ್ತನ ಕೆಲಸ ಮಾಡೋದ್ರಿಂದ ಅವರು ಅಲ್ಲಿಂದ ಬೈಕ್ಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಯಾರೂ ನಮ್ಮ ಚಾಲಕರು ಈ ಕುತ್ಕೊಂಡು ತಪ್ಪು ಮಾಹಿತಿ ಯಾರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಪ್ರತಿನಿತ್ಯ 2 ತಿಂಗಳು ಅಂತ ಹೇಳಿದ್ದಾರೆ, 2 ತಿಂಗಳವರೆಗೂ ಇವ್ರು ಎಷ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ತಾರೆ ಅಷ್ಟು ಗಾಡಿ ನಾವು ಸೀಜ್ ಮಾಡಿಸುವಂತ ಕೆಲಸ ನಮ್ಮೆಲ್ಲಾ ಸಂಘಟನೆಯವರು ಮಾಡೇ ಮಾಡ್ತೀವಿ. ಆಮೇಲೆ ನೋಡ್ರಿ, ಇಲ್ಲಿ ಬೈಕ್ ಅವರು ಪಾಪ ತೋರಿಸಿದ್ರೆ ಬೈಕ್ ಅವರೆಲ್ಲ ಇಲ್ಲಿ ಬಂದವ್ರೆ. ಅವನೇನ್ ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದ, ಪಾಪ ಅವರು ಫ್ರೀಯಾಗಿ ಬಿಡ್ತಾರ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ 7 ಗಂಟೆಯಿಂದನೂ ಕಾಯ್ಕೊಂಡು ಕೂತಿದ್ದಾರೆ K0 RTOಲ್ಲಿ. ಪಾಪ ಅವ್ರ ಇನ್ಸ್ಪೆಕ್ಟರ್ ಹೇಳಿದ್ಮೇಲೆ ನಮಗೂ ಕೂಡ ಗೊತ್ತಾಯ್ತು, ಮತ್ತೆ ಅವ್ರಿಗೂ ಕೂಡ ಗೊತ್ತಾಯ್ತು. ಮ್ಯಾಕ್ಸಿಮಮ್ 10,000ದಿಂದ 15,000 ಫೈನು, ಆಮೇಲೆ 3 ತಿಂಗಳು RC ಕ್ಯಾನ್ಸಲ್. ಅವ್ರ ಬೈಕ್ದು ಏನೇನು RC ಇದೆ ಅದು RC ಕ್ಯಾನ್ಸಲ್. ಇವತ್ತು ಫೈನ್ ಕಟ್ಟಿ 15,000 ಅದನ್ನ ಬಿಡಿಸ್ಕೊಂಡು ಹೋದ್ಮೇಲೆ ಅವ್ರ ಮನೆಗೆ ಯೂಸ್ ಮಾಡ್ಕೋಬೇಕಷ್ಟೇನೆ. ನಾಳೆ ದಿನ ತಿರ್ಗಾ ಇಲ್ಲಿ ಬೈಕ್ ಟ್ಯಾಕ್ಸಿನ ಮಾಡ್ತೀನಿ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಶಿವಾಜಿನಗರ ಗುಜ್ರಿಗೆ ಹಾಕ್ಬಿಡ್ತಾರೆ. ಇದನ್ನ ಬೈಕ್ ಯಾರು ಓಡಿಸ್ತಾ ಇದ್ದೀರಾ ನೀವುಗಳು ಅರ್ಥ ಮಾಡ್ಕೋಬೇಕು. ನಿನ್ನೆ ವಿಡಿಯೋ ನೋಡ್ಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಪಾಪ ಕಾಯ್ತಾ ಇದ್ದಾರೆ 20 ರಿಂದ 25 ಜನ. ಅವ್ನು ಯಾರು ವಿಡಿಯೋ ಮಾಡ್ದ ಅವನು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ರೆ ನೀವಿಷ್ಟು ಜನ ದುಡಿಮೆ ಏನೋ ನಿಮ್ಮ ಸಂಸಾರ ಬಿಟ್ಟು ಇವತ್ತು ಬರೋ ಅವಶ್ಯಕತೆ ಇರಲಿಲ್ಲ. ನಾವು ಇನ್ನೂ ಒಂದ್ಸತಿ ಹೇಳ್ತೀವಿ, ಬೈಕ್ ಅವ್ರಿಗೆ ವೈಟ್ ಬೋರ್ಡ್ ಬೈಕಲ್ಲಿ ನೀವು ಬಾಡಿಗೆ ಹೊಡೆಯೋಕೆ ಕಾನೂನು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಸರ್ಕಾರನೇ ಒಪ್ಪಿಗೆನೇ ಇಲ್ಲ. ದಯವಿಟ್ಟು ಎಲ್ಲರಿಗೂ ನಾವು ತಿಳಿಸ್ಕೊಡೋದು, ನಮ್ಮ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬೈಕ್ ಅಂತ ಏನು ಬಾಡಿಗೆ ರೂಪದಲ್ಲಿ ಹೊಡಿತಾ ಇದ್ದೀರಾ, ಬೆಂಗಳೂರಲ್ಲಿ ಅಂತಲ್ಲ, ಆಲ್ ಓವರ್ ಕರ್ನಾಟಕ. ನಾಳೆಯಿಂದ ಅಂತಲ್ಲ, ಇವತ್ತಿಂದಲೇ ಇವಾಗೇನು ಈಗ ಫೈನ್ ಕಟ್ಟಿಸ್ಕೊಂಡು ಯಾರ್ಯಾರು 15,000 ಜೋಬಲ್ಲಿ ಇಕ್ಕ ಬಂದಿದ್ದೀರ ಇವತ್ತು, ನೀವೆಲ್ಲ 15,000 ಫೈನ್ ಕಟ್ಬಿಟ್ಟು RC ಅವ್ರಿಗೆ ಸಬ್ಮಿಟ್ ಮಾಡಬೇಕು. ನಿಮ್ದು ಒರಿಜಿನಲ್ RC ಇದೆಯಲ್ಲ ಬೈಕ್ದು, ಅದನ್ನ ಸಬ್ಮಿಟ್ ಮಾಡಿ ಅದಾದ್ಮೇಲೆ ಬೈಕ್ ತಗೊಂಡೋದಾದ್ಮೇಲೆ ಈಗೇನು ಬೈಕಲ್ಲಿ ಖಾಲಿ ಆಗ್ತಾವಲ್ಲ, ಆ ಖಾಲಿಯಾದ ಜಾಗಕ್ಕೆ ಏನು ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದೀರಲ್ಲ, ಇನ್ನು ಕೆಲವು ಬೈಕರು ಅವರು ಅದೇ ಗಾಡಿಗಳನ್ನ ತಂದು ಇದೇ ಲೈನಕ್ಕೆ ಜೋಡಿಸ್ತಾರೆ. ಇದು ಒಂದೇ RTOದಲ್ಲ, 11 RTOದಲ್ಲೂ ಕೂಡ ಈ ಕೆಲಸ ಮಾಡ್ತಾರೆ. ಬೈಕಲ್ಲಿ ಯಾರ್ಯಾರು ಬಾಡಿಗೆ ಹೊಡಿತಿದಾರ ದಯವಿಟ್ಟು ಹೊಡೆಯಕ್ಕೆ ಹೋಗ್ಬೇಡಿ. ಯಾರೋ ಒಬ್ಬ ಏನೋ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟ ಅಂತ ಹೇಳ್ಬಿಟ್ಟು ಅವ್ನ ಮಾತನ್ನ ಕೇಳಿಕೊಂಡು ಬೆಳಗ್ಗೆ 7 ಗಂಟೆಯಿಂದನೇ ಕಾಯ್ಕೊಂಡ್ ಬಂದಿದ್ದೀರಾ. ಆಮೇಲೆ ಸುಮಾರು ಜನ ಅವಿವೇಕಿಗಳು ಮಾತಾಡ್ತೀರಾ ಈ ಫೇಸ್ಬುಕ್ ಅಲ್ಲಿ, ಮತ್ತೆ ಈ ವಿಡಿಯೋ ಮಾಡಿಕೊಂಡು ನೋಡ್ರಿ 3 ದಿನಕ್ಕೆ ಕೆಲಸ ಕಾರ್ಯ ಎಲ್ಲ ನಿಂತೋಗ್ಬಿಡ್ತು.
ಗುರುವೆ 3 ದಿನಕ್ಕೆಲ್ಲ ಕೆಲಸ ಕಾರ್ಯ ಇವಾಗ ಸ್ಟಾರ್ಟ್ ಆಗೈತೆ. ಇನ್ನು ರೋಡ್ಗೆ ಇಳಿದು ಈ ಆಲ್ ಓವರ್ ಕರ್ನಾಟಕದಲ್ಲಿ ಏನು ಬೈಕ್ಗಳನ್ನ ಹಿಡಿದು ಗುಡ್ಡೆ ಹಾಕ್ತಾರೆ, ಅಲ್ಲಿವರೆಗೂ ಕೂಡ ನೀನು ತಾಳ್ಮೆಯಿಂದ ನೋಡಬೇಕು. ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಹಾಸನ ಎಲ್ಲ ಭಾಗದಲ್ಲೂ ಕೂಡ RTO ದವರು ಹಿಡಿತಾ ಇದ್ದಾರೆ. ದಯವಿಟ್ಟು ಈ ಬ್ಯಾಡ್ ಕಮೆಂಟ್ ಹಾಕೋರು, ಬರ್ದಾಕೊಳ್ಳೋರು, ಬೇರೆ ರೀತಿ ಅಧ್ಯಕ್ಷರ ಬಗ್ಗೆ, ಸಂಘಟನೆಗಳ ಬಗ್ಗೆ ಮಾತಾಡ್ತಿರಲ್ಲ, ನಿಮಗೆ ತಾಕತ್ತಿದ್ರೆ ರೋಡ್ ಮೇಲೆ ಬಂದು ಈ ಕೆಲಸಗಳನ್ನ ಮಾಡಿಸಿ. ಅವಾಗ ನಾವು ಚಪ್ಪಾಳೆ ಹೊಡಿತೀವಿ. ಅದನ್ನ ಬಿಟ್ಟು ಬೇರೆ ರೀತಿ ಏನೋ ಹೆಂಗಸರುಗಳು ಬಳೆ ಹಾಕೋತಾರಲ್ಲ ಆ ಥರ ಕೂತ್ಕೊಂಡು ಬರ್ದಾಕೊಳ್ಳೋದಲ್ಲ. ದಯವಿಟ್ಟು ನಿಮಗೆ ಏನು ಬೇರೆ ಈ ಲೆಟ್ರೇಡ್ ಸಂಘಟನೆಗಳು ಇದ್ದೀರಲ್ಲ, ನಿಮ್ಗಳಿಗೆ ನಾವು ಹೇಳ್ತಿರೋದು ಆಯ್ತಾ. ಇನ್ನು ಬೈಕ್ ಅವ್ರಿಗೆ ನಾವು ವಿಚಾರ ತಿಳಿಸ್ಕೊಡೋದೇನಂದ್ರೆ, ದಯವಿಟ್ಟು ಬೈಕಲ್ಲಿ ಬಾಡಿಗೆ ಹೊಡೆಯೋಕ್ಕೆ ಅವಕಾಶ ಇಲ್ಲ. ಹೊಡೆಯಕ್ಕೆ ಹೋಗ್ಬೇಡಿ. ಹೊಡಿತೀನಂತ ನಾಳೆಯಿಂದ ರೋಡ್ ಮೇಲೆ ನೀವು ಬಂದ್ರೆ ಮತ್ತೆ ಇವತ್ತು 15,000 ಫೈನ್ ಕಟ್ಟಿ ನಿಮ್ಮ ಒರಿಜಿನಲ್ RCನ ಕೊಟ್ಟು ಹೋದ್ಮೇಲೂ ಕೂಡ ನಾವು ಬಾಡಿಗೆ ಹೊಡಿತೀವಿ ಅಂದ್ರೆ ಇದೇ ಜಾಗದಲ್ಲಿ ಮತ್ತೆ ನಿಂತ್ಕೊಳ್ಳುತ್ತೆ. ಮತ್ತೆ 15,000 ಜೋಡಿಸ್ಕೊಂಡು ಬನ್ನಿ ಇನ್ಸ್ಪೆಕ್ಟರ್ ಹತ್ರ. ಮತ್ತೆ RTO ಮಾಡ್ತಾರೋ ಬಿಡ್ತಾರೋ, ಇಲ್ಲಿ ಎಷ್ಟು ಬೈಕ್ ನಂಬರ್ ಇದಾವೆ ಅಷ್ಟು ಬೈಕ್ ನೋಟ್ ಮಾಡ್ಕೊಡೋಣ, ವಿಡಿಯೋ ಮಾಡ್ಕೊಡೋಣ. ಈ ಬೈಕ್ಗಳು ಏನಾದ್ರು ಮತ್ತೆ ರನ್ ಆಗ್ತಾ ಇದೆ ಅಂದ್ರೆ ಕೇಸ್ ಆದ್ರೂ ಪರವಾಗಿಲ್ಲ, ಬೇರೆ ಬೈಕ್ ನಾವು ಹಿಡಿಯೋದು ಬೇಡ. ಈ ಇಲಿಗಲ್ ಆಗಿ ಏನು RC ಕ್ಯಾನ್ಸಲ್ ಆಗಿರೋ ಬೈಕ್ ಮತ್ತೆ ಓಡ್ತಾ ಇದೆ, ಅದನ್ನ ಪೂರ್ತಿ ಮಾಹಿತಿನ ಸರ್ಕಾರಕ್ಕೆ ಕೊಡುವಂತ ಕೆಲಸ ಮಾಡೋಣ. ಈ ಬೈಕ್ಗಳು ಯಾವ ಈಗ ಏನು ಸುಮಾರು ಜನ ನಮ್ಮನ್ನ ಕೇಳ್ತಾ ಇದಾರೆ, ಮೈಸೂರಿಂದ ಫೋನ್ ಬರುತ್ತೆ, ಚಿಕ್ಕಮಂಗ್ಳೂರು ಅವ್ರು ಮಾಡ್ತಾ ಇದಾರೆ, ತುಮಕೂರವರು ಪಾಪ ರಾತ್ರಿ ಮಾಡಿದ್ರು, ಬೆಂಗಳೂರಲ್ಲಿ ನೀವೆಲ್ಲ ಬೈಕ್ ಟ್ಯಾಕ್ಸ್ ಹಿಡಿತಾ ಇದಾರೆ, ನಮ್ಮಲ್ಲಿ ಹಿಡಿತಾ ಇಲ್ಲ ಅಂತೇಳಿ ನಾವು ಸಹ ಸಾರಿಗೆ ಆಯುಕ್ತರ ಹತ್ರ ಮಾತಾಡಿದೀವಿ. ಅವರು ಸಹ ಒಪ್ಪಿದ್ದಾರೆ. ಈಗ ಅವ್ರ ವರ್ಕ್ ಲೋಡ್ ನೋಡಿಕೊಂಡು ಇನ್ಸ್ಪೆಕ್ಟರ್ ಯಾವ್ಯಾವ ಫ್ರೀ ಇರ್ತಾರೆ ಎಲ್ಲ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮತ್ತೆ ಚಿಕ್ಕಮಂಗ್ಳೂರು ಆಗಿರ್ಬೋದು, ಇಷ್ಟು ಜಿಲ್ಲೆಗಳಲ್ಲೂ ಸಹ ಮತ್ತೆ ಈ ಕಾರ್ಯಾಚರಣೆ ಶುರುವಾಗುತ್ತೆ. ನಾನು ಇಷ್ಟರೊಳಗಡೆ ಬೈಕ್ ಟ್ಯಾಕ್ಸಿ ಅವ್ರು ಕೇಳ್ಕೊಳೋದು ಅಷ್ಟರೊಳಗಡೆ ನಿಲ್ಲಿಸಿ ಮತ್ತೆ ಓಪನ್ ಚಾಲೆಂಜ್ ಮಾಡ್ತೀವಿ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವ್ರಿಗೆ. ನಾವು ಬಹಿರಂಗವಾಗಿ ನಾವು ಚರ್ಚೆಗೆ ಸಿದ್ವಿದ್ವಿ. ನೀವೆಷ್ಟು ಜನ ಬೈಕ್ ಟ್ಯಾಕ್ಸಿ ಅವ್ರನ್ನ ಕರ್ಕೊಬನ್ನಿ, ಅದೇ RTO ಇಲಾಖೆ, ಸಾರಿಗೆ ಇಲಾಖೆ ಮುಂದೆ ಹೋಗಿ ಪರ್ಮಿಷನ್ ಇದೆಯೋ ಇಲ್ವೋ ಅಂತ ನಿಮ್ಮ ಮುಂದೆನೆ ಮಾತಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ನೀವೇನ್ ಮಾಡ್ತಾ ಇದ್ದೀರಾ, ಒಳಗಡೆ ಅವ್ರು ಏನ್ ಹೇಳಿರ್ತಾರೋ ಗೊತ್ತಿಲ್ಲ, ಆಚೆ ಬಂದ್ಬಿಟ್ಟು ಹಿಂಗೆ ಹೇಳಿದ್ದಾರೆ ಅಂತ ಸುಳ್ಳು ಸುದ್ದಿ. ನಾನು ಈ ಚಾಲೆಂಜ್ ನೀವು ಒಪ್ಕೋತೀರಾ? ಬೈಕ್ ಟ್ಯಾಕ್ಸಿ ಅವ್ರನ್ನೇ ಕೇಳ್ತಾ ಇರೋದು ನಾನು. ನೀವು ಬಂದು ಕಮೆಂಟ್ ಹಾಕ್ತಿರಲ್ಲ, ಬಂದ್ ಮಾಡಿಸಿ ಹಂಗೆ ಅಂತ. ಅವ್ನು ಹೇಳ್ತಾ ಇದನ್ನೆಲ್ಲ ಸುಳ್ಳು ಮಾಹಿತಿ. ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವನು ನಾವು ಶಾಂತಿನಗರಕ್ಕೆ ಬರ್ಲಿಕ್ಕೆ ತಯಾರಿದ್ದೀವಿ. ನೀವು ಬರ್ಲಿಕ್ಕೆ ತಯಾರಾಗಿದ್ದೀರಾ ಹೇಳಿ. ಅಲ್ಲೇನಾದ್ರೂ ಸಾರಿಗೆ ಇಲಾಖೆ ಓಡಿಸ್ಬೋದೋ ಬೈಕು ಅಂದ್ರೆ ಅವತ್ತೇ ನಾವು ಸಂಘಟನೆಗೆ ರಾಜೀನಾಮೆ ಕೊಟ್ಟು ಹೋಗ್ತೀವಿ. ನೀನೇನಾದ್ರೂ ಓಡಿಸ್ಬೋದು ಅಂದ್ರೆ ನೀನ್ ರಾಜೀನಾಮೆ ಕೊಟ್ಟು ಹೋಗ್ತೀಯಾ? ಪಾಪ ಬೈಕ್ ಚಾಲಕರನ್ನ ದಿಕ್ ತಪ್ಪಿಸ್ತಾ ಇದೆಯಲ್ಲ, ಇವತ್ತು ಇಷ್ಟು ಜನದ್ದು RC ಕ್ಯಾನ್ಸಲ್ ಆಗ್ತಿದೆಯಲ್ಲ, ಅವ್ರಿಗೆ ಜೀವನಕ್ಕೆ ಯಾರು ಹೊಣೆ? RC ಕ್ಯಾನ್ಸಲ್ ಆಯಿತು ಅಂದ್ರೆ ಯಾರು ಹೊಣೆ ಆಗ್ತಾರೆ? ಇದೇನಾಗಿದೆ, ಬೈಕ್ ಟ್ಯಾಕ್ಸಿ ಅವರು ಯಾರೂ ಅವ್ರನ್ನ ಜೋರಾಗಿ ಪ್ರಶ್ನೆ ಮಾಡ್ತಾ ಇಲ್ಲ. ಇಲ್ಲೇನಾಗ್ತಿದೆ, ಕೆಲವು ನಮ್ಮ ಸಂಘಟನೆಯವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಹೊರತು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಪ್ರಶ್ನೆ ಮಾಡೋದು ಬಿಟ್ಬಿಡವ್ರೆ. ಅವ್ರ ಹೆಂಗೆ ಅಂದ್ರೆ ನಾವು ಯಾವಾಗಲೂ ಆಡಳಿತ ಪಕ್ಷ, ನಾವು ವಿರೋಧ ಪಕ್ಷ ಅಂತ ಫಿಕ್ಸ್ ಆಗ್ಬಿಟ್ಟಾರೆ. ನಾವು ಹೇಳ್ಕೊಡ್ತೀವಪ್ಪ, ನೀವು ಆಡಳಿತ ಪಕ್ಷಕ್ಕೆ ಬನ್ನಿ, ಕೆಲಸ ಮಾಡಿ, ನಮ್ಗೇನು ನೀವೇ ಕ್ರೆಡಿಟ್ ತಗೊಳ್ಳಿ, ನಮ್ಗೇನು ಬೇಜಾರೇ ಇಲ್ಲ. ನಾವು ಬೇಕಾದ್ರೆ ಹಿಂದೆ ನಿಂತ್ಕೊಂಡಿರ್ತೀವಿ. ನಮ್ಗಾಗಬೇಕಾಗಿರೋದು ಚಾಲಕರಿಗೆ ಬೈಕ್ ಟ್ಯಾಕ್ಸಿಯಿಂದ ಏನಾಗ್ತಿದೆ ನಿಂತೋಗ್ಬೇಕು, ಚಾಲಕರಿಗೆ ವ್ಯಾಪಾರ ಜಾಸ್ತಿ ಆಗಬೇಕು. ಅದು ಬಿಟ್ಟರೆ ನಮ್ಗೆ ಬೇರೆ ಏನಿಲ್ಲ. ಮತ್ತೆ ಈ ಸುಮಾರು ಜನ ಗೂಡ್ಸ್ ವಿಚಾರ ತಗೊಬಂದು ಹೇಳ್ತಾವ್ರೆ, ಆಟೋ ಚಾಲಕರು ಗೂಡ್ಸ್ ಹೊಡಿತಾರೆ ಅಂತ. ನಾನು ಈ ಮೂಲಕ ಕೇಳ್ಕೊತಿದ್ದೀನಿ, ಯಾವುದೇ ಆಟೋ ಚಾಲಕರು ಗೂಡ್ಸ್ನ ಹೊಡಿಲಿಕ್ಕೆ ಹೋಗ್ಬೇಡಿ. ಮತ್ತೆ ಬೇರೆಯವರು ನೀವು ಹೇಳ್ತಿರಲ್ಲ, ವಿಡಿಯೋ ಮಾಡಿ ಹಾಕ್ತಿರೋ, ಹೋಗಿ ಶಾಂತಿನಗರ ಕಂಪ್ಲೇಂಟ್ ಕೊಡಿ. ನಾವ್ ಹೆಂಗೆ ಬೈಕ್ ಟ್ಯಾಕ್ಸಿ ಮಾಹಿತಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಹಿಡಿಸ್ತಾ ಇದೀವಿ, ನೀವು ಹೋಗಿ ಬೈಕ್ ಆಟೋಗಳನ್ನ ಮಾಹಿತಿ ಕೊಟ್ಟು ಕಂಪ್ಲೇಂಟ್ ಕೇಸ್ ಹಾಕ್ಸಿ. ನಾವೇನ್ ಮಾಡ್ತೀವಿ, ಯಾರ್ಯಾರು ಗೂಡ್ಸ್ ಗಾಡಿ ಪ್ಯಾಸೆಂಜರ್ ಹೊಡಿತಾರಲ್ಲ, ನಾವು ಅವ್ರನ್ನ ಹಿಡಿದು ನಾವು ಕೇಸ್ ಹಾಕಿಸ್ತೀವಿ. ಕಾನೂನು ವಿರುದ್ಧ ಗೂಡ್ಸ್ ಗಾಡಿ ಮಾಡಿರೋ ತಪ್ಪೆ, ಆಟೋ ಮಾಡಿರೋ ತಪ್ಪೆ, ಬೈಕ್ ಅವನ್ನ ತಪ್ಪು ಅಂತ ಹೇಳ್ಬೇಕಾದ್ರೆ ನಾವು ಮಾಡ್ತಿರೋದು ಸರಿ ತಪ್ಪು ನಾವು ಸರಿಪಡಿಸ್ಕೋಬೇಕು. ಈ ಮೂಲಕ ಯಾರ್ಯಾರು ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಹಾಕೊಂಡು ಹೊಡಿತಾ ಇದ್ದೀರಾ ಅವ್ರು ದಯವಿಟ್ಟು ಸ್ಟಾಪ್ ಮಾಡಿ. ಮತ್ತೆ ಗೂಡ್ಸ್ ವೆಹಿಕಲ್ ಅಲ್ಲಿ ಯಾರ್ಯಾರು ಕಸ್ಟಮರ್ನ ತುಂಬಿಕೊಂಡು ಹೋಗ್ತಾ ಇದೀರಲ್ಲ, ಏನು ಪುರಿ ಮಂದೆ ಹಂಗೆ, ಅದನ್ನು ಸ್ಟಾಪ್ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ.